ಗೊಳಮ್ಮ ಎಳ್ಳದೆಲ್ಲ ತಿಂದು ಒಳ್ಳೆ ಮಾತಾಡು. ನನಗೆ ಇಲ್ಲಿ ಮತ್ತೆ ರಕ್ಷಿತಾ ಇಷ್ಟ. ರಕ್ಷಿತಾನು ಒಂದೊಂದ್ಸಲಿ ಹೆಂಗೆಗೋ ಆಗ್ಬಿಡ್ತಾಳೆ, ಬಟ್ ನಂಗೆ ಇಲ್ಲಿ ಜಾಸ್ತಿ ಇಷ್ಟ. ಗೈಸ್, ನಮ್ಮಮ್ಮ ಕಾಫಿ ಮಾಡ್ಕೊಟ್ಟು ನಮ್ಮ ಅಪ್ಪಂಗೆ ಹಾಕೊಡ್ತಾ ಇದ್ರೆ ಬ್ಲ್ಯಾಕ್ ಕವರಲ್ಲಿ ಹಾಕೊಡೋ ಅಂತವ್ರೆ. ಬ್ಲ್ಯಾಕ್ ಕಪ್ ಅನ್ನಕ್ಕೆ ಬ್ಲ್ಯಾಕ್ ಕವರ್ ಏನಪ್ಪಾ ಈ ವರ್ಷ ಸ್ಪೆಷಲು? ಥ್ಯಾಂಕ್ ಯು. ಓ 100 ಹೆಂಗಿದ್ಯಮ್ಮ? ನೀವೇ ಮಾಡಿದ್ದು? ಮಾಡಿರೋದು ಚೆನ್ನಾಗಿದೆ. ಗೈಸ್, ನಮ್ಮಮ್ಮ ಇವಾಗ ಇಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಗಂಟ ನಡ್ಸ್ಕೊಂಡು ಕರ್ಕೊಂಡು ಹೋಯ್ತವ್ರೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಗೈಸ್ ನಮ್ಮ ಮನೇಲಿ ಎಲ್ಲರೂ ಬೇಗ ಎದ್ದು ಹಬ್ಬಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಬನ್ನಿ ಏನು ಮಾಡ್ತಾ ಇದ್ದಾರೆ ನೋಡೋಣ. ನಂದು ಫಸ್ಟ್ ಔಟ್ಫಿಟ್ ಚೆಕ್ ಮಾಡೋಣ. ಇದು ನನ್ನ ಔಟ್ಫಿಟ್. ಇಲ್ಲಿ ಪೊಂಗಲ್ ಮಾಡ್ತಾ ಇದ್ದಾರೆ. ಎಳ್ಳು ಬೆಲ್ಲ. ಗೈಸ್, ರಂಗೋಲಿ ನೋಡಿ. ನಮ್ಮಮ್ಮ ಮತ್ತೆ ನಮ್ಮ ಅಕ್ಕ ಬಿಟ್ಟಿದ್ದು. ಇವಾಗ ಎಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ. ಎಷ್ಟು ಸರಿ ಆಗ್ತೀಯಮ್ಮ? ನಾನು ಮಾಡ್ಲಾ? ನೋಡಿ ಏನೇನು ಇಟ್ಟಿದ್ದಾರೆ. ಕಡಲೆಕಾಯಿ ನನ್ನ ಫೇವ್ರೇಟ್, ಆಮೇಲೆ ಕಬ್ಬು ಮೇನ್ ಇಂಗ್ರೀಡಿಯಂಟ್, ಎಳ್ಳು ಬೆಲ್ಲ, ಇದೇನಿದು ಗೆಣಸು, ಪೊಂಗಲ್ ಎಲ್ಲ ಆಗಿದೆ. ಎಲ್ಲ ಮಾಡಿದ್ದಾರೆ ಗೈಸ್. ಕಟ್ಕರ್ ಪೂಜೆ ಹೇಳು ಟೈಮಿಂಗ್ಸ್ ಅದಕ್ಕ ನೋಡಿ. ಇಷ್ಟಕ್ಕೆಲ್ಲ ನಮ್ಗೆ ಪೂಜೆಗೆ ಹೋಗುತ್ತೆ. ಹಬ್ಬ ಆದರೆ ನಾವು ಬೇಗ ಎದ್ದೇಳ್ತೀವಿ, ಬೇಗ ಮಾಡ್ತೀವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗೋದಿದೆ. ಸರಿ ಹೇಳು ಸೈನಿಕತ್ತವತ್ತು. ನಮ್ಮಮ್ಮ ಬೆಳಗ್ಗೆ 3 ಗಂಟೆಗೆ ಎದ್ರು ಗೈಸ್. ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ ಅಂತ ಎದ್ಬಿಟ್ಟು, ಆಮೇಲೆ ನಿದ್ದೆನೂ ಬಂದಿಲ್ಲ ಅವ್ರಿಗೆ. ಅದಕ್ಕೆ ಎಲ್ಲ ಬೇಗ ಬೇಗ ರೆಡಿ ಮಾಡಿ ಇವಾಗ 7 o'clock ಇಷ್ಟೊತ್ತಿಗೆ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಅವರೇ ಮಾಡಿದ್ರು, ನಮ್ಮನ್ನೇನು ಎಬ್ಬರಿಸಿಲ್ಲ. ಏನಕ್ಕಂದರೆ ನಮ್ಮ ಅಕ್ಕ ಎದ್ದಿಲ್ಲ, ನಾನು ಮಾತ್ರ ಎದ್ದೆ ಅಲ್ವವಾ? ಕೆಲಸ ಮಾಡ್ತೀನಿ. ಯಾಕೋ ರಾಘವೇಂದ್ರ ಅಲ್ಲಿ ನಿಂತಿರೋದು ಅಲ್ಲಿ ತೇಜ್ ಬೆಂದ್ಮೇಲೆ ಏನಾದರೂ ಹೋಯ್ತೀಯಾ ಕಬ್ಬು? ಹೇಳು. ದೀಪ ಅದಕ್ಕೆ ಹಚ್ತಾ ಇಲ್ಲ ನೋಡು. ಒಳ್ಳೆ ಮನ್ಸಿರ್ಬೇಕು. ಆಮೇಲೆ ಅವ್ರು ಟೆಂಪಲ್ಗೆ ಹೋಗ್ತಾರೆ ಗೈಸ್. ಇವತ್ತು ಅಂತೂ ರಶ್ ಅಂದರೆ ಅಷ್ಟಿಷ್ಟಿರಲ್ಲ ಅಲ್ಲ? ಅದಕ್ಕೆ ನಾವು ಇನ್ನೇನು ಹೋಗಿ ಬಂದ್ಬಿಡ್ತೀವಿ. ಬೇಗನೆ ಹೋಗ್ಬಿಡ್ಬೇಕಿಲ್ಲ, ತುಂಬ ಲೇಟಾಗಿ ಹೋಗ್ಬೇಕು. ರಾಘವೇಂದ್ರ ಬರ್ತೀನಪ್ಪ ಬೇಗ. ಗತ್ತಾಗೆ ಆಫ್ ಆಗೋಯ್ತು. ಗಟ್ಟಿ ಮನ್ಸ್ಕೊಳ್ತೀನಿ ರಾಘವೇಂದ್ರ. ಯಾಕೆ ದೇವ್ರೆ? ನಮ್ಮ ದೀಪ ಯಾಕೆ ಹಚ್ತಾ ಇಲ್ಲ? ಅದು ಅಂಟ್ತಾ ಇಲ್ಲ. ಗೈಸ್, ನಮ್ಮ ಅಕ್ಕ ಇನ್ನೂ ಸ್ನಾನಕ್ಕೆ ಹೋಗಿದ್ದಾಳೆ. ಇವಾಗ ಅವಳು ಸ್ನಾನ ಇದೆ ಬಂದು ನಮ್ಮ ಅಪ್ಪ ಸ್ನಾನಕ್ಕೆ ಹೋಗ್ತಾರೆ. ನಾನು ಅಲ್ಲಿರೋದೆಲ್ಲ ತಿನ್ಕೊಂಡು ಕೂತಿರ್ತೀನಿ ಅಷ್ಟೇ. ಏನಂತೀಯ?
ಎಷ್ಟು ಕರ್ಪೂರ ನಾವೇನು ಅಷ್ಟೇ. ಎಲ್ಲ ಪೂಜೆ ಎಲ್ಲ ಆಯಿತು. ನಮ್ಮಮ್ಮ ಸ್ಟೇಟಸ್ಗೆ ಫೋಟೋ ತಗೊತಾ ಇದ್ದಾರೆ. ಇವಾಗ ತಿನ್ನೋ ಟೈಮ್. ಪೂಜೆ ಆಯ್ತಲ್ಲ, ತಿನ್ನೋದೆ. ನನಗೆ ಪೊಂಗಲ್ ಇಷ್ಟ. ಆಮೇಲೆ ನನಗೆ ಕಡಲೆಕಾಯಿ ಫೇವ್ರೇಟ್ ಗೈಸ್. ನನಗೇನಾದರೂ ಗೈಸ್ ಫುಲ್ ಪಾತ್ರೆ ಖಾಲಿ ನೋಡಿ. ನಂಗೇನಾದರೂ ನೀವು ಗಿಫ್ಟ್ ಮಾಡ್ತಾ ಇದ್ದೀರಾ ಅಂದರೆ ಕಡಲೆಕಾಯಿ ಗಿಫ್ಟ್ ಮಾಡಿಬಿಡಿ. ನಂಗೆ ಕಡಲೆಕಾಯಿ ಫೇವ್ರೇಟ್. ಪೊಂಗಲ್ ವಾವ್ ಸೂಪರ್ ಆಗಿದೆ. ಗೈಸ್ ಇವಾಗ ಎಳ್ಳು ಬೆಲ್ಲ ತಿನ್ಸೋಣ. ನಮ್ಮಮ್ಮಂಗೆ ಸ್ವಲ್ಪ ತಗೊಳಮ್ಮ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು, ಓಕೆನಾ? ಬರೀ ಒಳ್ಳೇದೇ ಆಡಬೇಕು. ನಾವು ತಿನ್ನೋಣ. ಚೆನ್ನಾಗಿಲ್ಲ. ಏನೆಲ್ಲ ಹೆಚ್ಚು ಇಟ್ಟಿದ್ಯಾ? ಅದಕ್ಕೆ ಬಿಲ್ಡಪ್ ಬೇರೆ. ಅನ್ಕ ಬಾ, ಎಲ್ರಿಗೂ ವಿಶ್ ಮಾಡು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಸರಿಯಾಗಿ ಹೊಡಿತೀನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ಬೇಕು ನನ್ನ ಹತ್ರ. ನೀನು ಒಳ್ಳೆ ಮಾತು. ಇರೋ ಒಳ್ಳೆ ಬಿದ್ದೆಲ್ಲ ನನಗೆ ಕೊಡಪ್ಪ. ನನ್ನ ತಂಗಿನ ಬಿಲಿಯನಿಯರ್ ಮಾಡಪ್ಪ. ನನ್ನ ತಂಗಿ ಯೂಟ್ಯೂಬ್ ಚಾನಲೆಲ್ಲ ಸಕ್ಸಸ್ಫುಲ್ ಆಗಿಬಿಡಲಿ. ಅವಳಿಗೆ ಬೇಕಾಗಿರೋದೆಲ್ಲ ಕೊಟ್ಬಿಡಪ್ಪ. ನನಗೋಸ್ಕರ ನಾನು ಜಾಸ್ತಿ ಕೇಳಲ್ಲ. ನಮ್ಮ ತಂಗಿ ಅವಳ ಬೇಡಿಕೆ ಎಲ್ಲ ನಾನು ಬೇಡ್ಕೊಬಿಟ್ಟೆ. ಅನುಕ ಹ್ಯಾಪಿ ಸಂಕ್ರಾಂತಿ. ಹೆಂಗಿದೆ ಅನ್ಕ? ಚೆನ್ನಾಗಿದೆ ಅಲ್ಲ? ನಂಗೆ ತಿನ್ಸ್ತೀಯಾ? ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕು. ಗೈಸ್, ನೀವು ನಿಮ್ಮ ಮನೇಲಿ ಹೆಂಗೆ ಸಂಕ್ರಾಂತಿ ಮಾಡಿದ್ರಿ ಅಂತ ಹೇಳಿ. ಹ್ಯಾಪಿ ಸಂಕ್ರಾಂತಿ ಮಗಳೇ. ಆಡಿಯನ್ಸ್ಗೂ ವಿಶ್ ಮಾಡ್ರಿ. ನಿಂತ್ಕೊಳ್ಳಿ. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಹ್ಯಾಪಿ ಸಂಕ್ರಾಂತಿ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ನಮ್ಮಮ್ಮಂದು ಪೊಲಿಟಿಷಿಯನ್ ಡ್ರೆಸ್ ವೈಟ್. ಇಲ್ಲಮ್ಮ, ಪೊಂಗಲಿಗೆ ಚೆನ್ನಾಗಿದೆ ಬಿಡು ಅಲ್ಲ ಅನ್ಕ? ನಾನು ಅದಕ್ಕೆ ವೈಟ್ ಹಾಕೊಂಡೆ. ನಮ್ಮಕ್ಕ ಪಿಂಕ್ ಹಾಕೊಂಡ್ಲು. ಏನೇನು ತಿಂಡಿ ಮಾಡ್ತೀಯಾ? ಪೊಂಗಲ್ ಮುಚ್ಚನಾಕ ನಾ ಸೇವ್ ಮುಚ್ಚಿದೆ. ಟೊಮಟೊ ಬಾತ್ ಕರ್ನಾಟಕ ಕನ್ನಡದಲ್ಲಿ ಹೇಳ್ರಿ. ಟೊಮಟೊ ಬಾತ್ ಮಾಡೋಣ. ಅಪ್ಪಂಗೆ ಲೇಟ್ ಆಯ್ತು. ಆಯ್ತು ಅನ್ನತ್ತೆ. ಟೊಮೆಟೊ ಬಾತ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋಗೋಣ. ರಾಯರು ನನಗೆ ಆಶೀರ್ವಾದ ಮಾಡಲ್ವಾ? ರಾಯರ್ಗೆ ನಾನೇ ಫೇವ್ರೇಟ್ ಮಾಡ್ತಾರೆ. ಗೈಸ್, ನಮ್ಮಮ್ಮ ಕಾಫಿ ಮಾಡ್ಕೊಟ್ಟು ನಮ್ಮ ಅಪ್ಪಂಗೆ ಹಾಕೊಡ್ತಾ ಇದ್ರೆ ಬ್ಲ್ಯಾಕ್ ಕವರಲ್ಲಿ ಹಾಕೊಡೋ ಅಂತವ್ರೆ. ಬ್ಲ್ಯಾಕ್ ಕಪ್ ಅನ್ನಕ್ಕೆ ಬ್ಲ್ಯಾಕ್ ಕವರ್ ಅಂದ್ರೆ ಇಲ್ಲ, ಅದು ಸಂಕ್ರಾಂತಿ ಸ್ಪೆಷಲ್. ಏನ್ ಕವರ? ಆಮೇಲೆ ಇಲ್ಲಿ ಘಮ 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 ಟೊಮಾಟೊ ಬಾತ್ ನಡೀತಾ ಇದೆ. ಟೊಮೆಟೊ ಬಾತ್ ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ ನಾವು. ಹೆಂಗೆ ಅಂದ್ರೆ ನಾವೆಲ್ಲ ಕಟ್ ಮಾಡಿ ಹಾಕಿದೀವಿ, ರುಬ್ಬ ಹಾಕಿಲ್ಲ. ಅದೇ ಸ್ಪೆಷಲ್. ಏನಂತೀಯ? ಅಂದ್ರೆ ಎಲ್ಲ ನಮ್ಮ ಒಳಕಲ್ಲಲ್ಲಿ ರುಬ್ಬಿದ್ದೀವಿ ಅಂತ ಹೇಳಿ ಎಲ್ಲ ನಾವು ಕಲ್ಲಲ್ಲಿ ರುಬ್ಬಿದೀವಿ. ಮಿಕ್ಕಿರೋದು ಮಸಾಲ ಎಲ್ಲ ಹಿಂಗೆ ಕಲ್ಲಲ್ಲಿ ಸರಿದ್ಬಿಟ್ಟು ಇವಾಗ ಸ್ವಲ್ಪ ಬೆಂದಾದ್ಮೇಲೆ ಅಕ್ಕಿ ಹಾಕ್ಬೇಕು. ಅಕ್ಕಿ ಹಾಕ್ಬಿಟ್ಟು ಮುಚ್ಚಿಬಿಡೋದೆ. ಆಮೇಲೆ ನೀರು ಹಾಕ್ಬಿಟ್ಟು ಮುಚ್ಚಬೇಕು. ಆಮೇಲೆ ತೆಗ್ದು ತಿನ್ನು. ಅಡಿಗೆ ಮಾಡ್ಬೇಕಣ್ಣ.
ಮಾಡೋಣ ಅಂತ ಮಾಡಕ್ಕೋದ ಸೌಟೆಗೆ ಬಂದೈತೆ ಅವಳು ಕಾವ್ಯ ಒಂದು ನಕ್ಕವಳೆ ಅಯ್ಯೋ ಅಮ್ಮ ನಿನ್ ಫೇವ್ರೇಟ್ ಯಾರಮ್ಮ? ನಿನ್ ಫೇವ್ರೇಟ್ ಯಾರು ಬಿಗ್ ಬಾಸ್ ಅಲ್ಲಿ? ಇಲ್ಲ ಯಾರು? ರಕ್ಷಿತಾ. ನಿನ್ಗನಕ ನ್ಯಾಯವಾಗ ಗಿಲ್ಲಿ ಇಲ್ವಾ? ಅವ್ಳು ಸ್ವಲ್ಪ ನನಗೆ ಅದಕ್ಕೆ ಅವಳು ಸ್ವಲ್ಪ ನ್ಯಾಯವಾಗಿ ಆಟ ಆಡ್ತಾವಳೆ ರಕ್ಷಿತಾ. ನನ್ಗೂ ರಕ್ಷಿತಾ ಮತ್ತೆ ಗಿಲ್ಲಿ ಇಬ್ರು ಇಷ್ಟ ಆಗೈತೆ. ನಮ್ಮಮ್ಮಂಗೆ ಆಕ್ಚುಲಿ ಅಶ್ವಿನಿ ಗೌಡ ಅಂದ್ರೆ ಇಷ್ಟ, ಆದ್ರೆ ಅವ್ರು ಹೇಳ್ತಾ ಇಲ್ಲ. ರಕ್ಷಿತಾನು ಒಂದೊಂದ್ಸಲಿ ಹೆಂಗೋ ಆಗ್ಬಿಡ್ತಾಳೆ, ಬಟ್ ನಂಗೆ ಗಿಲ್ಲಿ ಜಾಸ್ತಿ ಇಷ್ಟ. ಗೇಮು ನ್ಯಾಯವಾಗಿ ಆಡ್ತಾಳೆ. ನನ್ಗೆ ಗಿಲ್ಲಿ ಇಷ್ಟ. ನನಗೆ ರಕ್ಷಿತಾ ಫಸ್ಟು ಆಮೇಲೆ ಬಿದ್ದು ಆಮೇಲೆ ಗಿಲ್ಲಿನಾ? ಎಲ್ರಿಗೂ ಗೊತ್ತು ಗಿಲ್ಲಿನೇ ಗೆಲ್ಲೋದು, ಅದಕ್ಕೆ ಏನು ಡಿಬೇಟ್ ಇಲ್ಲ ಈ ಸರಿ ಅಲ್ವಾ? ಅಷ್ಟೇ, ಬಿಗ್ ಬಾಸ್ ಕತೆ ಆಯಿತು. ಗರಂ ಮಸಾಲ ಹಾಕೋಣ ನಮ್ಮ ಟೊಮೆಟೊ ಬಾತಿಗೆ. ನಿಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ರಿ? ಹಾಂ, ಹೆಂಗೆ ಪೂಜೆ ಮಾಡಿದ್ರಿ ಸ್ವಲ್ಪ ಹೇಳಿ ನಮಗೂ. ನಮ್ದು ಮಾತ್ರ ನೋಡ್ತೀರಾ? ಏನು ಗರಂ ಮಸಾಲ ಹಾಕಿ ನಿಮ್ಮ ಮನೆಯದು ಹೆಂಗೆ ನಡೀತು ಅಂತ ಎಲ್ಲ ಹೇಳ್ಬೇಕಲ್ವಾ? ನಮ್ಮ ಮನೆಯದು ಮಾತ್ರ ನೋಡ್ಬಿಡ್ತೀರಾ. ಆಮೇಲೆ ಹೆಂಗಿತ್ತು ನಮ್ಮ ಮನೇದು ಪೂಜೆ ಅಂತೆಲ್ಲ ಹೇಳಿ ಗೈಸ್. ಅಷ್ಟೇ, ಆಮೇಲೆ ಸಿಗ್ತೀನಿ. ನಮ್ಮ ಏನಕ್ಕ ಕಾಯ್ತವ್ರೆ. ದಕ್ಷಿಣ ಮಾಡ್ಬಿಟ್ಟೆ ಹೋಗಿಪ್ಪ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ಬೇಕು, ನನ್ಗೆ ಬೈಬಾರ್ದು. ಹೋಗತ್ತಾಗಿ ಬಾರ ನೀನು ತಿನ್ಸು. ಏನು ವಿಶೇಷ? ಯಾವ ವರ್ಷನೂ ಆಗ್ತಾ ಇರೋದು ಈ ವರ್ಷ. ಈ ವರ್ಷ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಅಂದು ಅಷ್ಟೇ. ದಕ್ಷಿಣೆ ಕೊಡ್ತಾ ಇತ್ತು ನಮ್ಮ ಅಪ್ಪ. ಏನಪ್ಪ ಈ ವರ್ಷ ಸ್ಪೆಷಲು? ಒಬ್ಳಿಗೆ ಓ 100 ರೂಪಾಯಾ? ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಟಿಫನ್ ಹೆಂಗಿದ್ಯಮ್ಮ? ನೀವೇ ಮಾಡಿದ್ದು? ನಾನು ಮಾಡಿರೋದು ಚೆನ್ನಾಗಿದೆ. ಹೆಂಗಿದೆಯಪ್ಪ? ಬಾಯಿ ಬಿಟ್ಟಿದ ತಕ್ಷಣ ಅನಿಸ್ಬೇಕು ಹಂಗಿದೆ. ಹಿಂಗೆ ಪೋಸ್ ಕೊಡು, ನಾನು ಹೇಳ್ಕೊಟ್ನಲ್ಲ ಹಂಗೆ. ಹಂಗಲ್ಲಮ್ಮ, ಹಿಂಗೆ. ಏನು ಗೈಸ್, ಇವಾಗ ನಾವೆಲ್ಲರೂ ಟಿಫನ್ ಮಾಡಿಬಿಟ್ಟು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ರಾಘವೇಂದ್ರ ದೇವಸ್ಥಾನಕ್ಕೆ. ಹೋಗೋಣ ಬನ್ನಿ. ಹಾಂ, ಆಧಾರಲ್ಲೇ ಎತ್ಕೋ. ಗೈಸ್, ನಾವು ಇವಾಗ ಟೆಂಪಲ್ಗೆ ಬಂದಿದ್ದೀವಿ. ಇದೇ ಟೆಂಪಲ್. ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗೋದೆ. ಎಲ್ಲಿ ಬಿಡ್ತೀಯಮ್ಮ? ಗೈಸ್, ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಣ್ಣ ಬರ್ತಾಯಿದ್ರು ಎವ್ರಿ ವೀಕ್. ಅವರು ಇವಾಗ ಸ್ವಲ್ಪ ಲೇಟಾಗಿ ಬರ್ತಾರೆ, ನಾವು ಸ್ವಲ್ಪ ಬೇಗ ಬಂದಿದ್ದೀವಿ. ಆಮೇಲೆ ಅಂದರೆ ರಶ್ ಆಗಿಬಿಡುತ್ತಲ್ವಾ ಪರಮ, ಅದಕ್ಕೆ ನಾವು ಸ್ವಲ್ಪ ಬೇಗನೆ ಬಂದ್ವಿ. ರಂಗೋಲಿ ನೋಡಿ ದೇವಸ್ಥಾನ ಮುಂದೆ ಚೆನ್ನಾಗಿದಲ್ಲ. ಜನ ಸ್ವಲ್ಪ ಕಮ್ಮಿ ಗೈಸ್ ಇವಾಗ. ಆಮೇಲೆ ಬಂದರೆ ಇಲ್ಲಿಂದ ಒಳಗಡೆ ಹೋಗೋಕ್ಕೆ ತುಂಬ ಟೈಮ್ ಆಗುತ್ತೆ. ಇವಾಗ ಡೈರೆಕ್ಟ್ ಎಂಟ್ರಿ ಇದೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನೋಡಿ ಗೈಸ್, ಇದೆ ದೇವರು. ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಶೀರ್ವಾದ ಮಾಡಪ್ಪ. ನೋಡಿ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ. ಕೊಡು ನನಗೆ.
ಒಂದೆರಡು ಆಯ್ತು. ಎಲ್ಲ ನೋಡಿ ಗೈಸ್ ಗೈಸ್ ಇಲ್ಲಿ ನೋಡಿ ಎಲ್ಲರೂ ಇಲ್ಲಿ ತಿದ್ದುತ್ತಾ ಇದ್ದಾರೆ. ಇಲ್ಲಿರೋದನ್ನೆಲ್ಲ ತಿದ್ದುತ್ತಾ ಬಂದ್ರೇನು ಒಳ್ಳೇದಾಗುತ್ತೆ, ಅದಕ್ಕೆ ಎಲ್ಲ ತಿದ್ದುತ್ತಾ ಇದ್ದಾರೆ ಗೈಸ್. ಅಲ್ಲಿ ನಾವು ತಿದ್ಬೋದಿತ್ತು, ಆದರೆ ನಮ್ಮಮ್ಮ ಅದ್ರ ಬಗ್ಗೆ ಗೊತ್ತಿಲ್ದಿರ ಸುಮ್ಮನೆ ತಿದ್ದಬಾರ್ದು ಅಂತ ಹೇಳಿದ್ರು, ಅದಕ್ಕೆ ನಾವು ತಿದ್ದಿಲ್ಲ. ಒಳ್ಳೇದಾಗುತ್ತೆ ಅನ್ಸುತ್ತೆ, ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ ಗೈಸ್. ಇಲ್ಲಿ ಗೈಸ್ ನಾವು ಇವಾಗ ಆಚೆ ಬಂದ್ವಿ, ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಆಮೇಲೆ ಗೈಸ್ ನಾವು ಪೊಂಗಲ್ ಅಂತ ಇಸ್ಕೊಂಡಿಲ್ಲ, ನಮ್ಮ ಮನೇಲಿ ತಿದ್ವಲ್ಲ ಅಂತ. ಫುಲ್ಲಾಗೈತೆ ಹೊಟ್ಟೆ. ಮತ್ತೆ ಸ್ವೀಟ್ ಅನ್ಸುತ್ತೆ. ಅಲ್ಲೇ ದುರ್ಗಾ ಪರಮೇಶ್ವರಿ ಹತ್ರ ಇವಾಗ ದುರ್ಗಾ ಪರಮೇಶ್ವರಿಗೆ ಹೋಗೋಣ ಟೆಂಪಲ್. ಗೈಸ್ ನಮ್ಮಮ್ಮ ಇವಾಗ ಇಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಗಂಟ ನಡ್ಸ್ಕೊಂಡು ಕರ್ಕೊಂಡು ಹೋಯ್ತವ್ರೆ. ಆಮೇಲೆ ಅಲ್ಲೇನಾದರೂ ಕೊಡಿಸ್ತಾರಂತೆ. ಅಲ್ಲೇ ದುರ್ಗಮ್ಮನ ಕೊಡ್ತಾರೆ ನೋಡಿ. ಇಲ್ಲಿಂದ ಅಲ್ಲಿ ಗಂಟ ನಡೆದ್ರೆ ನಾವು ತಿಂದಿರೋ ಟೊಮೆಟೊ ಬಾತ್ ಎಲ್ಲ ಕರ್ಗೋಗ್ಬಿಡುತ್ತೆ. ಆಮೇಲೆ ಡೈಲಿ ಆಚೆ ತಿಂತಾರಲ್ಲ ಗೈಸ್, ಅವ್ರಿಗಿಂತ ಸೀರಿಯಸ್ಲಿ ಅನ್ಲಕ್ಕಿ ಪರ್ಸನ್ ಇನ್ನೊಬ್ರು ಇರಲ್ಲ. ಡೈಲಿ ಆಚೆ ತಿಂತಾರಲ್ಲ ಅವ್ರಿಗಿಂತ ಅನ್ಲಕ್ಕಿ ಪರ್ಸನ್ ಇನ್ನೊಬ್ರು ಇರಲ್ಲ. ಮೊನ್ನೆ ಊಟ ಗೈಸ್, ಮೊನ್ನೆ ಊಟ ಇಲ್ಲ, ನಾವು ಆಚೆ ತಿಂತೀವಿ. ಏನು ತಿಂತೀವಿ ಅಂದರೆ ಮನೇಲಿ ಏನು ಮಾಡಲ್ವೋ ಅದು ತಿಂತೀವಿ. ಲೈಕ್ ಐಸ್ ಕ್ರೀಮ್, ನಮಗೆ ಇಷ್ಟ ಬರ್ಗರ್ ಇಷ್ಟೇ, ಜಾಸ್ತಿ ಎಲ್ಲ ತಿನ್ನಲ್ಲಪ್ಪ ನಾವು. ಮನೇಲೇ ಏನು ಮಾಡಿದ್ರು ಮನೇಲಿ. ಸೀರಿಯಸ್ಲಿ ಗೈಸ್ ನಮಗೆ ಮನೆ ಊಟ ಅಂದರೆ ತುಂಬ ಇಷ್ಟ. ಡೈಲಿ ಆಚೆ ತಿಂತಾರೆ, ಅಪ್ಪ ರಾಮ. ಇವತ್ತು ಆಚೆ ತಿಂತವ್ರೆ ಹಬ್ಬದ ದಿನನೂ. ನಾವು ಚೆನ್ನಾಗಿ ಪೊಂಗಲ್ ತಿನ್ಬಿಟ್ಟು ಅಷ್ಟು ನಾವು ಕೈಯಾರೆ ನಾವು ಮಾಡ್ತೀನಿ ಅದೇ ನಮ್ದು. ನಮ್ಮಮ್ಮ ಏನಾದರೂ ಎಲೆಕ್ಷನ್ಗೆ ನಿಂತ್ಕೊಬಿಟ್ರೆ ಗೈಸ್ ಅವ್ರಿಗೆ ಓಟ್, ಅವ್ರ ಭಾಷಣ ಕೇಳಿ ಅವ್ರಿಗೆ ಓಟ್ ಹಾಕ್ತಾರೆ ಅಲ್ಲನಕ. ಅಷ್ಟೇ ಗೈಸ್, ನಂಗೆ ಇವಾಗ ಕೈ ನೋಯ್ತಾ ಇದೆ. ಟೆಂಪಲ್ಗೆ ಹೋಗಿ ಸಿಗ್ತೀನಿ ಗೈಸ್. ನಾವು ಇವಾಗ ಟೆಂಪಲ್ಗೆ ಬಂದಿದ್ದೀವಿ, ದುರ್ಗಾ ಪರಮೇಶ್ವರಿ. ಇದು ಇನ್ನೂ ಬಿಲ್ಡಿಂಗ್ ಜಾಸ್ತಿ ಬಿಲ್ಡ್ ಆಗಿಲ್ಲ. ಫಸ್ಟ್ ಇಷ್ಟು ಇರಲಿಲ್ಲ ಗೈಸ್. ಬಿಲ್ಡಪ್ ತಗೋತಾ ಇದೆಯಾ? ನಾನೇನು ಬಿಲ್ಡಪ್ ತಗೊಂಡೆ? ಬಿಲ್ಡಿಂಗ್ ಅಂತಲ್ಲ ಅದಕ್ಕೆ ಏನು ಹೀಗೆ ಯಾಕೆ ಕೂರಿಸಿದ್ರು? ಇವಳು 4-5 ಬಿಲ್ಡಿಂಗ್ ಬಿಲ್ಡ್ ಮಾಡಿಬಿಟ್ಟಿರಂಗೆ ಇನ್ನು ಬಿಲ್ಡಿಂಗ್ ಅಂತ. ಗೈಸ್ ಟೆಂಪಲಲ್ಲಿ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಬ್ಬೆಲ್ಲ ಇಟ್ಟು ಹೋಗೋಣ. ಓ ಸಾರಿ, ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಬ್ಬೆಲ್ಲ ಇಟ್ಟಿದ್ದಾರೆ. ಬೇರೆ ಆಶೀರ್ವಾದ ಮಾಡಪ್ಪ. ಇದು ಚೇನಿ ದೇವ್ರು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಲಂಕಾರ. ಗೈಸ್ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಇವಾಗ ಪ್ರಸಾದ ಟೈಮ್. ಬನ್ನಿ, ಪ್ರಸಾದ ಕೊಡ್ತಾ ಇದ್ದಾರೆ, ಸ್ವೀಟ್ ಮತ್ತು ಖಾರ. ಗಾಯಸ್ ನಾವು ಫೈನಲಿ ಮನೆಗೆ ಬಂದ್ವಿ. ಸುಸ್ತಾಗೋಯ್ತು ಟೆಂಪಲಿಂದ ನಡ್ಕೊಂಡು ಬಂದು. ಇವಾಗ ರೆಸ್ಟ್ ಮಾಡಿ ಮಲ್ಕೊಬಿಡೋದೆ. ಮಾಡಿ ಮಲ್ಕೋತೀಯಾ? ಎಸ್. ನಮ್ಮ ಕಡೆ ಬಾಗ್ಲಲ್ಲೇ ಸೂರ್ಯನ ಕರ್ಸ್ಬಿಟ್ಟಿದ್ದೀವಿ ಗೈಸ್. ಮತ್ತೆ ಅಂತ ನೀನು ಕಣ್ಣು ತೋರಿಸಿ ಎಲ್ಲರಿಗೂ. ಫೋಕಸ್ ಆಯ್ತಿಲ್ವೇ? ಹೋಗಿ ಫೋಕಸ್ ಆಗಿದೆ ಗೈಸ್. ಇವಾಗ ಚೆನ್ನಾಗಿ ಮಲಗಿ ಎದ್ದಿದ್ದೀನಿ ನಾನು. ಇವಾಗ ಏನಂದರೆ ಎಲ್ರಿಗೂ ಎಳ್ಳು ಬೆಲ್ಲ ಪ್ಯಾಕ್ ಮಾಡಿ ಕೊಡೋದು.
ನಾನು ನಮ್ಮ ಅಕ್ಕ ಒಂದು ರೀಲ್ಸ್ ಮಾಡೋಣ ಅಂತ ಅನ್ಕೊಂಡ್ವಾ, ಅದಕ್ಕೂ ರೆಡಿ ಆಗಬೇಕು. ಅಷ್ಟರಲ್ಲಿ ಎಳ್ಳು ಬೆಲ್ಲ ಪ್ಯಾಕ್ ಮಾಡಿ ಇಡೋಣ. ಬನ್ನಿ ಬಮ್ಮ ಮಾ. ಇಲ್ಲಿ ನೋಡಿ ಗೈಸ್, ಎಳ್ಳು ಬೆಲ್ಲ. ಇವಾಗ ನಾನು ನಮ್ಮ ಅಕ್ಕ ಇದು ಮಾಡ್ತೀವಿ, ನಮ್ಮಮ್ಮ ವಿಡಿಯೋ ಮಾಡಿ. ನಿಧಾನಮ್ಮ. ಏ ಸುಮ್ನಿರಮ್ಮ ನೀನೊಲ್ಲೆ. ನಮ್ಮಮ್ಮ ವಿಡಿಯೋ ಮಾಡ್ತಾರೆ, ನಾವು ಪ್ಯಾಕಿಂಗ್ ಮಾಡ್ತೀವಿ. ಆಯ್ತು ಗೈಸ್ ನೋಡಿ, ಮತ್ತು ಅಜ್ಜಿ ಆಯ್ತಾ ನೋಡಿ ಗೈಸ್, ಇಷ್ಟು ಪ್ಯಾಕ್ ಮಾಡಿದ್ದೀವಿ. ಆಮೇಲೆ ಇವಾಗ ಆಮೇಲೆ ಬೇಕಿದ್ರೆ ಮಾಡ್ಕೊತೀವಿ. ಗಾಯ್ಸ್ ಇವಾಗ ನಮ್ಮದು ಸ್ವಲ್ಪ ರೀಲ್ಸ್ ಶೂಟ್ ಮಾಡೋದಿತ್ತು, ಅದಕ್ಕೆ ಇವಾಗೆಲ್ಲ ಮಾಡಿ ರೆಡಿಯಾಗಿದ್ವಿ. ನಮ್ಮಮ್ಮ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ನಾವೆಲ್ಲರ ಮನೆಗೆ ಹೋಗ್ಬಿಟ್ಟು ಎಳ್ಳು ಬೆಲ್ಲ ಕೊಟ್ಬಿಟ್ಟು ವಿಶ್ ಮಾಡಿ ಬರೋದು. ಹೋಗೋಣ ಗೈಸ್. ನಾನು ನಮ್ಮಕ್ಕ ಹೋಗ್ತಾ ಇದ್ವಿ. ನಮ್ಮಕ್ಕ ಗಾಡಿ ಓಡಿಸ್ತಾಳೆ, ಸೊ ಗಾಡೀಲಿ ಹೋಗ್ತೀವಿ ನಾವಿವಾಗ. ಇವತ್ತು ಗೈಸ್ ನಮ್ಮ ಅಕ್ಕಂದು ಡ್ರೈವಿಂಗ್ ಸ್ಕಿಲ್ಸ್ ನೋಡ್ತೀರಾ. ಲೆಟ್ಸ್ ಗೋ ಡಾಗೇಶ್. ಯಾಕೆ ನಾಯಿ ಬಂತು ಅಂದ್ಕೊಂಡೆ, ಲೂಸಾ? ಸಾರಿ ಗೈಸ್, ನಾಯಿ ಬಂತು ಅಂದ್ಕೊಂಡ್ಬಿಟ್ಟೆ, ಆದರೆ ಏನೂ ಇರಲಿಲ್ಲ. ಇವಾಗ ಹೋಗ್ತಾ ಇದ್ವಿ. ನಮ್ಮ ಅಕ್ಕ ಬೀಳ್ಸಿಲ್ವಲ್ಲ, ಅದೇ ದೊಡ್ಡ ವಿಚಾರ. ಗೈಸ್ ಅಲ್ಲಿ ಮೀನಾ ಆಂಟಿ ಮನೆ ಇದಾರೆ ಏನೋ ಗೊತ್ತಿಲ್ಲ, ಬಾಕ್ಲಾಕೊಂಡ್ಬಿಟ್ಟಿದ್ದಾರೆ. ನೋಡು ಇದಾರ. ಇದರ ಹ್ಯಾಪಿ ಸಂಕ್ರಾಂತಿ ಆಂಟಿ. ಎಲ್ಲಿ ಅಮ್ಮ? ಮನೇಲಿದ್ದಾರಾ? ದರ್ಶಿನಿ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಕುತ್ಕೊ ಬನ್ನಿ. ಇಲ್ಲ ಆಂಟಿ, ಎಲ್ರಿಗೂ ಇಲ್ಲ ಆಂಟಿ. ಹೌದಾ? ಸರಿ ಸರಿ. ಅಮ್ಮ ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ. ಕುತ್ಕೋಬೋದಲ್ಲ ಸ್ವಲ್ಪ ಹೊತ್ತು? ಪರವಾಗಿಲ್ಲ ಆಂಟಿ, ಎಲ್ರಿಗೂ ಕೊಡ್ಬೇಕು. ಅಲ್ಲಿ ಹೋಗ್ಬೇಕು 6 ಗಂಟೆ ಮನೆಗೆ. ಆಂಟಿ ವ್ಲಾಗ್ ಗಾಯ್ ಮಾಡಿ. ಏನಿಲ್ಲ, ಹಾಯ್. ಸರಿ ಆಂಟಿ, ಬರ್ತೀವ ಗೈಸ್. ಇವಾಗ ಅಲ್ಲೆಲ್ಲ ಕೊಟ್ಬಿಟ್ಟು ಬಂದಾಯ್ತು. ನಾನು ನಮ್ಮ ಅಕ್ಕ ಆರ್ತಿ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಯಾವುದ್ಯಾವುದೋ ರೋಡಿಗೆ ಬಂದ್ಬಿಟ್ವಿ. ಇಲ್ಲ ಇಲ್ಲ, ಕರೆಕ್ಟ್ ರೋಡಿಗೆ ಬಂದ್ವಿ. ಹಾಂ, ಕರೆಕ್ಟ್ ರೋಡಿಗೆ ಬಂದಿದ್ದೀವಿ. ಕರೆಕ್ಟ್ ರೋಡ್ ಅಂತೆ. ಇವಾಗ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬೇಕು. ದೊಡ್ಡಮ್ಮ ಮನೆಗೆ ಗೈಸ್. ಇವಳಿಗೇನೆ ದಾರಿ ಗೊತ್ತಿಲ್ಲ ಅನ್ಸುತ್ತೆ ಗೈಸ್. ಮತ್ತು ಆವಾಗಲೇ ಏನೋ ಅಂದೆ, ಓ ಈ ರೋಡಾ, ಗೊತ್ತಾಯ್ತು ಗೊತ್ತಾಯ್ತು. ಬಂದ್ವಿ ನೋಡಿ ಗೈಸ್, ಇದೆ ಅವ್ರ ಮನೆ ಅಲ್ಲಿ ಟೆರೆಸಲ್ಲಿ. ಅದೇ ಅಲ್ವೇ? ಇದೆ ಇದೆ.